ಸರ್. ಸರ್ ನಮಸ್ಕಾರ. ಈ ಪ್ರಾಜೆಕ್ಟು ಹೋಗ್ತಾ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಸ್ವಲ್ಪ ನಮ್ಮ ವ್ಯೂವರ್ಸ್‌ಗೂ ಎಕ್ಸ್‌ಪ್ಲೈನ್ ಮಾಡಿ ಸರ್. ಸರ್ ಸರ್ ಆ್ಯಕ್ಚುಲಿ ನಮ್ಮ ವ್ಯೂವರ್ಸ್ಗೆ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಫಸ್ಟು ಲೊಕಾಲಿಟಿ ಬಗ್ಗೆ ಹೇಳಿ, ಎಲ್ಲಿದೆ ಈ ಪ್ರಾಜೆಕ್ಟ್? ಲೊಕಾಲಿಟಿ ಬಂದು ದೇವನಹಳ್ಳಿ ಟೌನ್ ಅಲ್ಲಿ ಇರೋ ಪ್ರಾಜೆಕ್ಟ್ ಇದು. ವಾರ್ಡ್ ನಂಬರ್ 20 ಬರುತ್ತೆ. ಟೋಟಲ್ ಈ ಪ್ರಾಜೆಕ್ಟ್ ಬಂದು 12 ಎಕರ್ಸ್ ಪ್ರಾಜೆಕ್ಟ್, 147 ಪ್ಲಾಟ್ಸ್ ಬಂದಿದೆ. ಮತ್ತೆ ಪ್ರಾಜೆಕ್ಟ್ ನೇಮ್ ಬಂದು ನಂದಿ ಅರ್ಬನ್ ಸಿಟಿ ಅಂತ ಮಾಡಿದೀವಿ. ಸೊ ಏನ್ ನೀವು ಹಿಂದ್ಗಡೆ ಎಲ್ಲ ನೋಡ್ತಾ ಇದೀರಿ, ಇದೆಲ್ಲ ಫೇಸ್ 1 ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ನಮ್ದು. ಸೊ ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ. ಮತ್ತೆ ಫೇಸ್ 3 ನಾವು ಲಾಂಚ್ ಮಾಡಿದ್ವಿ. ಟೋಟಲ್ 147 ಪ್ಲಾಟ್ಸ್ ಬಂದಿದೆ. ಆಲ್ಮೋಸ್ಟ್ 42 ಪ್ಲಾಟ್ಸ್ ರಿಜಿಸ್ಟರ್ ಕೂಡ ಮಾಡಿದ್ವಿ. ಅಂಡ್ ಲೊಕಾಲಿಟಿ ವೈಸ್ ಬಂತು ಅಂದ್ರೆ ದೇವನಹಳ್ಳಿ ಟೌನ್ ಅಲ್ಲಿ ಬರೋ ಪ್ರಾಜೆಕ್ಟ್ ಇದು. ಆಪೋಸಿಟ್ ಬಂದು ಬ್ರಿಗೇಡ್ ಮಾಲ್ ಬರುತ್ತೆ, ಬ್ರಿಗೇಡ್ ಆರ್ಚಿಡ್. ಅದ್ರ ಪಕ್ಕ ಬಂದ್ಬಿಟ್ಟು ಸತ್ವ ಕ್ಯೂಬಿಸ್ ಅಂತ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾಲ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ಬೈಯಪ್ಪ ಆಫೀಸ್ ಬಂದು ನಮ್ಮ ಲೇಔಟ್ ಅಟ್ಯಾಚೇ ಬರುತ್ತೆ. ಸೊ ಲೊಕಾಲಿಟಿ ಬಂದು ತುಂಬಾ ಪ್ರೈಮ್ ಲೊಕೇಶನ್ ಆಗಿರುತ್ತೆ. ಓಕೆ ಸರ್, ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ಥರ ಸರ್? ಸೊ ಲೀಗಲ್ ಟೈಪ್ ಬಂತು ಅಂದ್ರೆ ಬೈಯಪ್ಪ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಖಾತಾ ಬರುತ್ತೆ. ಇಂಡಿವಿಜುವಲ್ ಖಾತಾ ಬರುತ್ತೆ ಸರ್. ಯಾಕಂದರೆ ತುಂಬ ಜನ ಏನಂದರೆ ಎ ಗ್ರೇಡ್ ಬಿಲ್ಡರ್ಸ್ಗೆ ಹೋಗ್ತಾರೆ, ಈ ರೀತಿ ಪ್ರಾಜೆಕ್ಟ್ಗಳಲ್ಲಿ ಡಾಕ್ಯುಮೆಂಟ್ ಅಂತ ಯೋಚನೆ ಮಾಡ್ತಾರೆ. ನಿಮ್ಮದು ಡಾಕ್ಯುಮೆಂಟ್ ಹೆಂಗಿದೆ ಸರ್? ಸೊ ನಮ್ದು ಬೈಯಪ್ಪ ಅಪ್ರೂವ್ಡ್ ಆಗಿದೆ ಸರ್ ಆಲ್ರೆಡಿ. ಸೊ ಆಲ್ಮೋಸ್ಟ್ ಖಾತಾ ಕೂಡ ನಮ್ದು ಖಾತಾಸ್ ಕೂಡ ರೆಡಿ ಆಗಿದೆ. ಓಕೆ ಸೊ ಆಲ್ಮೋಸ್ಟ್ ನಾವು 42 ಪ್ಲಾಟ್ಸ್ ರಿಜಿಸ್ಟರ್ ಕೂಡ ಮಾಡಾಕಿದ್ದೀವಿ. ಓಕೆ ಸೊ ಬ್ಯಾಂಕ್ ಲೋನ್ಸ್ ಬಂತು ಅಂದ್ರೆ SBI, ಇಂಡಿಯನ್ ಬ್ಯಾಂಕು, HDFC, IDBI, LIC, ಸೊ ಇವೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಅಪ್ ಟು 70% ನಾವು ಲೋನ್ ಕೊಡ್ತಾ ಇದೀವಿ ಸರ್. ಇನ್ನು ಲೋನ್ ಕೊಡ್ತಾ ಇದೀವಿ ಅಂದ್ರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಅಂತಾನೆ ಅರ್ಥ. ಸರ್, ಮತ್ತೆ ಆ್ಯಕ್ಚುಲಿ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಸೊ ಸರ್? ಫೆಸಿಲಿಟೀಸ್ ಬಂತು ಅಂದ್ರೆ ಟೋಟಲ್ ನಾವು 6 ಪಾರ್ಕ್ ಮಾಡಿದೀವಿ ಸರ್. 6 ಪಾರ್ಕ್ ಸರ್, ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀರಾ ಮೇನಾಗೆ? ಸರ್ ಅಮ್ಯುನಿಟೀಸ್ ಅಂತ ಬಂತು ಅಂದ್ರೆ ಆಸ್ ಪರ್ ಬೈಯಪ್ಪ ನಾಮ್ಸ್ ಪ್ರಕಾರನೇ ನಾವು ಡೆವಲಪ್ಮೆಂಟ್ ಮಾಡಿದೀವಿ. ಸೊ ಇಂಟರ್ನಲ್ ಎಲ್ಲ ಬಂದು 30 ಫೀಟ್ ರೋಡ್ ಕೊಟ್ಟಿದ್ವಿ. ಮೇನ್ ರೋಡ್ಸ್ ಎಲ್ಲ 40 ಫೀಟ್ CC ರೋಡ್ಸ್ ಕೊಟ್ಟಿದ್ವಿ, ಸಿಮೆಂಟ್ ರೋಡ್ಸ್. ಮತ್ತೆ ಫುಟ್ಪಾತ್ ಆಗಲಿ ಮತ್ತೆ ಡ್ರೈನೇಜ್ ಆಗಲಿ ಎಲ್ಲ ಬಂದು UG ಮಾಡಿದೀವಿ, ಅಂಡರ್ಗ್ರೌಂಡ್ ಮಾಡಿದೀವಿ. ಮತ್ತೆ ಟೋಟಲ್ 6 ಪಾರ್ಕ್ ಬಂದಿದೆ ಸರ್. 6 ಪಾರ್ಕಲ್ಲಿ ಬಂದು ಒಂದೊಂದು ಪಾರ್ಕಲ್ಲೂ ಒಂದೊಂದು ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಲೈಕ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸೀನಿಯರ್ ಸಿಟಿಸನ್, ಜಾಕಿಂಗ್ ಟ್ಯಾಂಕ್, ಇವೆಲ್ಲ ಒಂದೊಂದು ಇದ್ರಲ್ಲಿ ನಾವು ಒಂದೊಂದು ಕೊಡ್ತಾ ಇದೀವಿ. ಈ ಪಾರ್ಕ್ ಎಷ್ಟು ದಿನಕ್ಕೆ ರೆಡಿ ಆಗುತ್ತೆ ಸರ್? ಇನ್ನು ಆಲ್ಮೋಸ್ಟ್ ಎಲ್ಲ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಸೊ ನೆಕ್ಸ್ಟ್ ಇರೋದೇ ನಮ್ದು ಪಾರ್ಕ್ ಡೆವಲಪ್ಮೆಂಟ್ ನಡೀತಿದೆ. ಅದಾಯ್ತು ಅಂದ್ರೆ ನಮ್ದೆಲ್ಲ ಕ್ಲಿಯರ್ 100% ಡೆವಲಪ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಸರ್, ಇಲ್ಲಿ ಹಿಂದೆಗಡೆ ಎಲ್ಲ ತುಂಬ ಮನೆಗಳಿದೆ. ಸೊ ಇವೆಲ್ಲ ಸರ್ ಇವಾಗ ನೀವೇನ್ ನೋಡ್ತಾ ಇದೀರ ಅದು ಫೇಸ್ 1. ಅಂಡ್ ನನ್ನಿಂದ ಏನ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಬಂದು ಫೇಸ್ 2. ಆಲ್ಮೋಸ್ಟ್ 120 ಮನೆ ಬಂದಿದೆ ಸರ್. ನಿಮ್ಮ ಹಿಂದೆ ಇರೋದು ಫೇಸ್ 2, ಅದರಲ್ಲಿ 120 ಮನೆಗಳು. ಟೋಟಲ್ ಫೇಸ್ 1 ಫೇಸ್ 2 ಎರಡು ಇದು ಮಾಡ್ಕೊಂಡು 120 ಮನೆ ಬಂದಿದೆ. ಸೊ ಇದು ಫೇಸ್ 1 ಅಲ್ಲಿ ಎಷ್ಟು ಮನೆ ಇದೆ ಸರ್? ಆ ಕಡೆ ಇದೆ ಅಲ್ವಾ? ಫೇಸ್ 1 ಅಲ್ಲಿ ಆಲ್ಮೋಸ್ಟ್ ಒಂದು 60 ಮನೆ ಇದೆ. ಇದೇ ಅಮ್ಯುನಿಟೀಸ್ ಸರ್? ಇದು ಏನು ಪಾರ್ಕ್ ಇದು? ಇದು ಪಾರ್ಕ್ ಇದು. ಸೊ ಪಾರ್ಕ್ ಅಲ್ಲಿ ನಾವು ಸ್ವಲ್ಪ ಚಿಲ್ಡ್ರನ್ಸ್ ಪ್ಲೇ ಏರಿಯಾಗೋಸ್ಕರ ನಾವು ಮೌಂಟೇನ್ ಟೈಪ್ ಎಲ್ಲ ಮಾಡ್ತಾ ಇದೀವಿ. ಮತ್ತೆ ಈ ಕಡೆ ಬಂತು ಅಂದ್ರೆ ಹಂಗೆ ಸ್ವಲ್ಪ ಜಾಕಿಂಗ್ ಟ್ರ್ಯಾಕ್ ಕೂಡ ಮಾಡಿದೀವಿ, ಕುತ್ಕೊಳ್ಳೋಕೆ ಚೇರ್ಗಳೆಲ್ಲ ಆಗಿದೆ, ಮತ್ತೆ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ನಡೀತಿದೆ ಸರ್. ಓಕೆ, ಸೊ ಇದು ನೀವು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಸರ್. ಟೋಟಲ್ ಈ ತರದ್ ಬಂದು ನಮ್ಮ ಹತ್ರ 6 ಪಾರ್ಕ್ ಬಂದಿದೆ ನಮ್ಮ ಲೆವೆಟ್ ಅಲ್ಲಿ. ಸೊ 6 ಪಾರ್ಕ್ ಅಲ್ಲೂ ನಾವು ಒಂದೊಂದು ಅಮ್ಯುನಿಟೀಸ್ ಅನ್ನು ನಾವು ಪ್ರೊವೈಡ್ ಇದೇ ತರ 6 ಕಡೆ ಬರುತ್ತೆ. 6 ಕಡೆ ಬರುತ್ತೆ. ಸೊ 6 ಕಾರ್ನರ್ ಆ ಥರ ಬರುತ್ತೆ. ಓಕೆ ಓಕೆ, ಸೊ ಅದೆಲ್ಲನೂ ಇದ್ರ ಜೊತೆನಲ್ಲೇ ಕಂಪ್ಲೀಟ್ ಮಾಡಿದ್ದೀರಾ ಸರ್? ಹೌದೆಲ್ಲ ಒಂದೇ ಸರ್. ನಮ್ಮ ಸಿವಿಲ್ ವರ್ಕ್ ಆಗೋಗಿದೆ ಸರ್. ಇವಾಗ ಇರೋದೇ ಪಾರ್ಕ್ ವರ್ಕ್ ಅಷ್ಟೇ ಸರ್. ಮೇನ್ ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಆ ಥರ ಏನಾರು ಪ್ಲಾನ್ ಇದೆ? ಕೊಡ್ತಾ ಇದೀವಿ ಸರ್. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೊಡ್ತಾ ಇದೀವಿ. ಸೊ ಓಪನ್ ಜಿಮ್ ಮಾಡ್ತಾ ಇದೀವಿ. ಒಂದೊಂದು ಪಾರ್ಕಲ್ಲಿ ಒಂದೊಂದು ಅಮ್ಯುನಿಟೀಸ್ ನಾವು ಪ್ರೊವೈಡ್. ಸೊ ಈಗ ಫೇಸ್ 3 ನಲ್ಲಿ ಎಷ್ಟು ಸೈಟ್ಗಳು ಸರ್? ಫೇಸ್ 3 147 ಪ್ಲಾಟ್ ಆಗಿದೆ. ಅದ್ರಲ್ಲಿ ಬಂದು ಆಲ್ಮೋಸ್ಟ್ ಒಂದು 20% ವಿಲ್ಲಾಸ್ಗೆ ಬುಕ್ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಯಾರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ರೆಡಿ ಇದ್ದಾರೆ ಸರ್. ಎಲ್ಲ ಬಂದು ಜನವರಿ ಮೇಲೆ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ನಮಗೊಂದು 6-7 ಮನೆಗಳು ಇಮಿಡಿಯೇಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಕನ್ಸ್ಟ್ರಕ್ಷನ್. ಓಕೆ, ಅಂದರೆ ಸರ್ ಇವಾಗ ನಾವು ಅಡ್ವಾನ್ಸು ಮತ್ತು ಪೇಮೆಂಟ್ ಟರ್ಮ್ಸ್ ಯಾವ ಥರ? ಎಸ್ ಸರ್, ಇವಾಗ ಬುಕ್ಕಿಂಗ್ ಟೈಪ್ ಬಂತು ಅಂದರೆ ಸೊ ಕ್ಲೈಂಟ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಸೈಟ್ ನೋಡ್ತಾರೆ, ಬ್ಲಾಕ್ ಮಾಡ್ಕೊಂಡೆ 2 lakhs ನಾವು ಬ್ಲಾಕಿಂಗ್ ಅಮೌಂಟ್ ಅಂತ ತೊಗೊತಾ ಇದ್ವಿ. ಆ್ಯಂಡ್ 1 week ಟೈಮ್ ಕೊಡ್ತಾ ಇದೀವಿ ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ರೆ. ಲೀಗಲ್ ಎಲ್ಲ ವೆರಿಫೈ ಆದಮೇಲೆ ಸೊ ಫರ್ದರ್ ಅವ್ರು ಹೆಂಗೆ ಹೋಗ್ತಾರೆ, ಲೋನಲ್ಲಿ ಹೋಗ್ತಾರೆ ಇಲ್ಲಾಂದರೆ ಫುಲ್ ಕ್ಯಾಶಲ್ಲಿ ಹೋಗ್ತಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಆ್ಯಂಡ್ ಅವ್ರು ಬುಕ್ ಮಾಡಿಕೊಂಡು 30 days ಒಳಗಡೆ ನಾವು ರಿಜಿಸ್ಟರ್ ಮಾಡ್ತಾ ಇದ್ವಿ. ಏನು ಅಮ್ಯುನಿಟೀಸ್ ಚಾರ್ಜ್ ಮಾಡ್ತೀರಾ ಸರ್? ಏನೂ ಇಲ್ಲ ಸರ್, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಏನು ಮೇಂಟೆನೆನ್ಸ್ ಚಾರ್ಜ್ ಅಂತ? ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಸರ್. ಟೋಟಲ್ ಪ್ರೈಸ್ ಬಂದು 6700 ಇರುತ್ತೆ. ಬೇಸಿಕ್ ಕಾಸ್ಟ್ 6400. ಮತ್ತೆ 300 ಏನಿದೆಯೋ ಮೇಂಟೆನೆನ್ಸ್ ಆಗಲಿ ಮತ್ತೆ ಖಾತಾ ಟ್ರಾನ್ಸ್ಫರು, ಇನ್ಫ್ರಾಸ್ಟ್ರಕ್ಚರ್ಸ್, GST ಎಲ್ಲ ಆ್ಯಡ್ ಮಾಡಿ ನಾವು 6-7 ಕೋಟ್ ಮಾಡ್ತಾ ಇದೀವಿ. 6-7 ಅಲ್ಲಿ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡ್ತಾ ಇದೀವಿ. ಅಲ್ಲ, ಇದೇನಂದ್ರೆ ಒನ್ ಟೈಮ್ ಮೇಂಟೆನೆನ್ಸ್ ಚಾರ್ಜ್. ನಾನು ಕೇಳ್ತಾರೆ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಇರುತ್ತಲ್ಲ ಆ ಥರ ಮಂತ್ಲಿ ಮೇಂಟೆನೆನ್ಸ್ ಅಂತ? ಇಲ್ಲ ಸರ್, ನಾವು 2 years ಮೇಂಟೆನೆನ್ಸ್ ತಗೊಂತಾ ಇದೀವಿ. 2 years ಆದ್ಮೇಲೆ ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ. ಸೊ ಅಸೋಸಿಯೇಷನ್ ಫರ್ದರ್ ಅವ್ರು ಮೂವ್ ಮಾಡ್ಕೊಂಡು ಹೋಗ್ತಾರೆ. ಸೊ ಓಕೆ, ನಿಮ್ಮ ಕಡೆಯಿಂದ 2 years ವರೆಗೂ ಬೇರೆ 2 years ವರೆಗೂ ನಾವು ಬಿಲ್ಡರ್ ಕಡೆಯಿಂದನೇ ನಾವು ಪ್ರೊವೈಡ್. ಸೊ ನೀವೇ ಮ್ಯಾನೇಜ್ ಮಾಡ್ತೀರಾ? ಸೊ ಅಲ್ಲಿವರೆಗೂ ಏನು ಚಾರ್ಜಸ್ ಇರಲ್ಲ? ಹೌದು. ಓಕೆ ಓಕೆ
ಸರ್ ಇನ್ನೊಂದು ಏನಂದರೆ, ಸೊ ತುಂಬ ಜನ ಏನು ಕೇಳ್ತಾರೆ ಅಂದರೆ ಲೋಕಾಲಿಟಿ ಸ್ವಲ್ಪ ದೇವನಹಳ್ಳಿ ಏನು ಇಂಪ್ರೂವ್ಮೆಂಟ್ ನಡೀತಿದೆ ಸರ್ ದೇವನಹಳ್ಳಿ ಸರ್ ಕಡೆ? ಇವಾಗ ದೇವನಹಳ್ಳಿನೇ ನಂಬರ್ 1 ಅಲ್ಲಿ ಇರೋದು ಸರ್ ರಿಯಲ್ ಎಸ್ಟೇಟ್ ಮೂವಿಂಗ್. ಇವಾಗ ನಮ್ಮ ಪ್ರಾಜೆಕ್ಟ್ ಬಂತು ಅಂದ್ಕೊಳ್ಳಿ ಸರ್, ಆಪೋಸಿಟ್ ಬ್ರಿಗೇಡ್ ಅದು ಬಂದು ಟೋಟಲ್ 150 ಎಕರ್ ಟೌನ್ಶಿಪ್ ಪ್ರಾಜೆಕ್ಟ್. ಸೊ ಫ್ರಂಟಲ್ಲಿ ಬಂದು ಮಾಲ್ ಮಾಡಿದ್ದಾರೆ, ದ ಆರ್ಕೇಡ್ ಅಂತ. ಸೆಕೆಂಡ್ ಹಿಂದ್ಗಡೆ ಬಂದು ಅಪಾರ್ಟ್ಮೆಂಟ್ ಮಾಡೋರೆ, ವಿಲ್ಲಾಸ್ ಮಾಡೋರೆ. ಅದ್ರ ಅಟ್ಯಾಚ್ ಪಕ್ಕ ಬಂದ್ಬಿಟ್ಟು ಸತ್ವ ಕ್ಯೂಬಿಕ್ಸ್ ಅಂತ, ಅದು 4 ಮಲ್ಟಿಫೆಕ್ಸ್ ಆಲ್ರೆಡಿ PBR ಕೂಡ ಪರ್ಮಿಷನ್ ಕೊಟ್ಟವ್ರೆ. ಇಲ್ಲಿಂದ ಮತ್ತೆ ಸರೌಂಡಿಂಗ್ಸ್ ಏನೇನಿದೆ ಅಂದರೆ ಆಲ್ಮೋಸ್ಟ್ ನಿಮ್ಗೆ 10 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ KDB ಫೇಸ್ 1 ಬರುತ್ತೆ. ಸೊ ಶೆಲ್ಲು, ಅಮಾಡ, ಬೋಯಿಂಗ್ ಇವೆಲ್ಲ ಅಲ್ಲಿ ಬರುತ್ತೆ. ಮತ್ತೆ ಫೇಸ್ 2 ಬಂದು ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್. ಸೊ ಮತ್ತೆ ಇಲ್ಲಿಂದ 8 ಕಿಲೋಮೀಟರ್ ಬಂದು ಫಾಕ್ಸ್ಕಾನ್ ಬರ್ತಿದೆ. ಫಾಕ್ಸ್ಕಾನ್ ರೈಟ್ ಯಾರ್ ಟೋಟಲ್ 12,000 ಎಕರ್ಸ್ IT ಪಾರ್ಕ್. ಸರ್ ಆಕ್ಚುಲಿ ಇದು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರಲ್ಲ ಬೋಯಿಂಗ್, ಅದು ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಜಸ್ಟ್ 6 ಕಿಲೋಮೀಟರ್ ಸರ್, KDB ಫೇಸ್ 1. ಸೊ ಬೋಯಿಂಗ್ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ಮತ್ತೆ ಟೋಲ್ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ? ಸರ್ ಟೋಲ್ ಇಲ್ಲಿಂದ ಬಂದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್. ಸೊ 5 ಕಿಲೋಮೀಟರ್ ಅಲ್ಲೇ ಹೌದು. ಟೋಲ್ ಇದೆ. ಸೊ ಓಕೆ. ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ ಸರ್? ಸೇಮ್ ಸರ್, ಒಂದು 5 ಅಂದ್ರೆ ಟೋಲ್ ಇಂದ ನಮ್ಗೊಂದು 3 ಕಿಲೋಮೀಟರ್, ಒಂದು 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್. ಸೊ ಮತ್ತೆ ಈಗ ಆ್ಯಕ್ಚುಲಿ ಏನಂದರೆ ಸರ್, ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಏನಾದ್ರು ವ್ಯೂವರ್ಸ್ ಬಂದರೆ ನಮ್ಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ? ಮಾಡ್ಕೊಡೋಣ ಸರ್, ನಿಮ್ಮ ಚಾನಲ್ ನೇಮ್ ಹೇಳ್ಕೊಂಡು ಬರಲಿ, ಹಾಂ. ಒಂದು ಆಫರ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಆಫರ್ ಮಾಡಿ ಒಳ್ಳೆ ಆಫರ್ ಕೊಡ್ತೀರಾ? ಮಾಡ್ಕೊಂಡು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ನಾವು ಪ್ರೊವೈಡ್ ಯಾಕಂದ್ರೆ ನಾವು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಕಸ್ಟಮರ್ಸ್ಗೂ ಒಂದು ಒಳ್ಳೆ ಪ್ರೈಸಲ್ಲಿ ಕೊಟ್ಟರೆ ನಮಗೂ ಮಾಡ್ಕೊಡೋಣ. ಒಂದು ನೇಮ್ ಇರುತ್ತೆ. ಮಾಡ್ಕೊಡೋಣ. ನಿಮ್ಮ ಚಾನಲ್ ನೇಮ್ ಹೇಳ್ಕೊಂಡು ಬರಲಿ, ಇಲ್ಲ ಇಲ್ಲಿ ಬಂದು ಚಾನಲ್ ತೋರಿಸಲಿ, ಹಾಂ. ಇಂಥ ಕಡೆ ವಿಡಿಯೋ ನೋಡಿದ್ದೀವಿ ಅಂತ. ಸೊ ಏನಾಯ್ತೋ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ. ಸೊ ನಮ್ಮ ಕಂಪ್ನಿ ಕಡೆಯಿಂದನೂ ಡಿಸ್ಕೌಂಟ್ ಕೊಡ್ತೀವಿ. ಸೊ ನಿಮ್ಮ ವಿಡಿಯೋ ತೋರಿಸಾದ್ಮೇಲೆ ಅದಕ್ಕೂ ಕೂಡ ಒಂದು ಡಿಸ್ಕೌಂಟ್ ಮಾಡ್ತೀವಿ. ಓಕೆ ಸರ್. ಮತ್ತೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅದು ಹೆಂಗೆ ಸರ್? ಡಾಕ್ಯುಮೆಂಟೇಷನ್ ಎಲ್ಲ ಕೊಡ್ತೀವಿ ಸರ್, ಎಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀವಿ. ಸೊ ಅವರು ಚೆಕಪ್ ಮಾಡ್ಕೊಬೇಕು, ಹೌದು, ಲಾಯರ್ ಅದಕ್ಕಂತಾನೆ 1 ವಾರ ಟೈಮ್ ಕೊಡ್ತೀವಿ. ಬುಕ್ಕಿಂಗ್ ಮಾಡಾದ್ಮೇಲೆ ನಾವು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ, ವೆರಿಫೈ ಆದ್ಮೇಲೆ ಅವರ ಲಾಯರ್ ಜೊತೆ ನೆಕ್ಸ್ಟ್ ಫರ್ದರ್ ಏನಿತ್ತು ರಿಜಿಸ್ಟರ್ ಮಾಡಿ. ಇನ್ಸ್ಟಾಲ್ಮೆಂಟ್ ಏನಾದ್ರು ಕೊಡ್ತೀರಾ ಸರ್? ಸೊ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತೀವಿ. ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಅಂತ ಇಲ್ಲ, EMI ಅಂತ ಇರುತ್ತೆ, ಅದು ಬ್ಯಾಂಕ್ ಲೋನ್ ಬರುತ್ತೆ. ಸೊ ಈ ಪ್ರಾಜೆಕ್ಟ್ ಎಲ್ಲ ಬಂದು SBI ಅಪ್ರೂವ್ಡ್ ಆಗಿದೆ ಸರ್. SBI ಅಪ್ರೂವ್ಡ್ ಆಗಿದೆ ಅಂದ್ರೆ ನಾವು ಲೀಗಲ್ ಏನು ಕ್ಲಿಯರ್ 100% ಕ್ಲಿಯರ್ ಆಗಿದೆ ಅಂತಾನೆ ಅರ್ಥ. ಸೊ ನಮ್ಮ ಕಂಪ್ನಿಯಿಂದ ಫಸ್ಟ್ ನಾವು ಯಾವುದೇ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು SBI ಲೋನ್ ತಗೊಂಡೇ ಮೂವ್ ಮಾಡ್ತೀವಿ. ಓಕೆ. ಸೊ ಆಲ್ಮೋಸ್ಟ್ ಇವಾಗ ಏನ್ ಮನೆಗಳು ಫೇಸ್ 1 ಫೇಸ್ 2 ನೋಡಿದಿರಲ್ವಾ, ಇದೆಲ್ಲ ಬಂದು ಆಲ್ಮೋಸ್ಟ್ 70% SBI ಎಂಪ್ಲಾಯ್ಸೇ ಇರೋ ನಮ್ಮ ಹತ್ರ. ಓಕೆ. ಇಲ್ಲಿ SBI ಏನೇ ಲೋನ್ SBI ಕೊಡ್ತಾರೆ? ಎಂಪ್ಲಾಯ್ಸ್, ಯಾಕಂದ್ರೆ SBI to SBI ಇದ್ರೆ 90% ಲೋನ್ ಅವರಿಗೆ, ಅದರ್ ಪರ್ಸೆಂಟ್ಗೆ 60% or 70% ಅವರು ಪ್ರೊವೈಡ್ ಮಾಡ್ತಾರೆ. ನೋಡಿ ವ್ಯೂವರ್ಸ್, ಆ್ಯಕ್ಚುಲಿ SBI ಅವರೇ ಲೋನ್ ಕೊಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲಾಗಿ ನಿಮಗೆಲ್ಲ ಗೊತ್ತಿದೆ, SBI ಅವರು ಅಷ್ಟು ಈಸಿಯಾಗಿ ಲೋನ್ ಕೊಡೋಲ್ಲ ಎಲ್ಲರಿಗೂ. ಸೊ ಈ ಪ್ರಾಜೆಕ್ಟ್ಗೆ SBI ಅವರು ಲೋನ್ ಕೊಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ಸು ಕ್ಲಿಯರ್ ಇರುತ್ತೆ. ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ ಈ ಒಂದು ಪ್ರಾಜೆಕ್ಟ್ಗೆ ಈ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ. ಸೊ ನಾವು ಇವ್ರ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಏನೂ ಇರಲ್ಲ, ನಾವು ಡೈರೆಕ್ಟಾಗಿ ಇವರನ್ನೇ ಮೀಟ್ ಮಾಡಿಸ್ತೀವಿ. ಸೊ ನಿಮಗೆ ಇಷ್ಟ ಆದರೆ ಈ ಪ್ರಾಜೆಕ್ಟು ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನೆಲ್ಲ ಲೈಕ್ ಮಾಡಿ. ಹಾಗೆ ನಿಮಗೆ ಯಾರಾದರೂ ನಿಮ್ಮ ಸ್ನೇಹಿತರು ಯಾರಾದರೂ ಸೈಟ್ ಹುಡುಕ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ದೇವನಹಳ್ಳಿ ಟೌನಲ್ಲಿ ಇಂಥದ್ದೊಂದು ಒಳ್ಳೆ ಪ್ರಾಜೆಕ್ಟು. ತುಂಬ ಜನ ಸೈಟ್ ಹುಡುಕ್ತಾ ಇರ್ತಾರೆ, ಯಾಕಂದರೆ ಅಪಾರ್ಟ್ಮೆಂಟ್ಗಳಿಗಿಂತ ಸೈಟ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆದರೆ ಕರೆಕ್ಟಾದಂಥ ಸೈಟ್ಗಳು ಸಿಗೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿದ್ರೆ ಅವರು ಒಂದು ಒಳ್ಳೆ ಮನೆ ಕಟ್ಕೊಳ್ಳೋ ಒಂದು ಉದ್ದೇಶ ಇದ್ದರೆ ಅದು ನೆರವೇರುತ್ತೆ. So thank you friends, thank you very much for watching our channel.